ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳು. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈಯನ್ನು ನಾವು ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಅವರು ನಿಮ್ಮ ತಮ್ಮನವ್ರಿಗೆ ಹೇಳ್ತೀರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದ ಕಡೆಗೆ ಹೋಗೋಣ ನೇರವಾಗಿ. ಸಮಯದಲ್ಲಿ ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ ಮೊದಲು 8 ವಚನಗಳನ್ನು ನಾವು ಇವತ್ತಿನ ಸಮಯದಲ್ಲಿ ಧ್ಯಾನ ಮಾಡೋಣ. ಹಲ್ಲೆಲೂಯಾ. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿರಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ನಮ್ಮ ಜೀವದ ಉಸಿರಾಗಿರಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಎನ್ನುವಂಥದ್ದು ಕ್ರಿಸ್ತೀಯ ಜೀವಿತದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರ್ಯವಾಗಿದೆ ಪ್ರಿಯರೇ. ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡುವಂಥದ್ರ ಕುರಿತಾಗಿ ಅನೇಕವಾಗಿರ್ತಕ್ಕಂಥ ವಿಷಯಗಳನ್ನು ಹೇಳಿದ್ದಾನೆ. ಈ ಒಂದು ಉಪಮಾನವನ್ನು ಕೂಡ ಆತನು ಹೇಳ್ತಾ ಇದ್ದಾನೆ, ನಾವು ಪ್ರಾರ್ಥಿಸುವಂಥ ಮಕ್ಕಳಾಗಬೇಕು ಅಂತೇಳಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವಂಥವ್ರು ಹೆಂಗಿರ್ತಾರ್ರಿ? ಯಾರ ಮುಂದೆ, ದೇವರ ಮುಂದೆ ಮೊಣಕಾಲು ಊರುವಂಥವ್ರು. ಬೇರೆ ಯಾರ ಮುಂದೆ ಮೊಣಕಾಲು ಊರೋದಕ್ಕೆ, ಮನುಷ್ಯರ ಮುಂದೆ ಮೊಣಕಾಲು ಊರೋದಕ್ಕೆ ಬೇಕಾಗಿಲ್ಲ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವಂಥವರ ಜೀವಿತ ಹೆಂಗಿರುತ್ತೆ? ದಾನಿಯೇಲನನ್ನು ಒಂದು ಸಾರಿ ಆಲೋಚನೆ ಮಾಡ್ರಿ. ದಾನಿಯೇಲನ್ ಹೆಂಗಿದ್ದನು? ಘನವಂತನಾಗಿ ಬಾಳಿದನು. ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕಿದಾಗಲೂ ಕೂಡ ಅದರಿಂದ ಬಿಡುಗಡೆ ಆಗುವುದಕ್ಕೆ ಕಾರಣವಾಗಿರುವಂಥದ್ದೇನು? ದಾನಿಯೇಲನು ದೇವರೊಟ್ಟಿಗೆ ನಿಕಟವಾಗಿ ಇಟ್ಟುಕೊಂಡಿರತಕ್ಕಂಥ ಪ್ರಾರ್ಥನೆಯ ಸತ್ಸಂಬಂಧ. ದಿನಕ್ಕೆ 3 ಆವರ್ತಿ ದಾನಿಯೇಲನ್ ಏನು ಮಾಡ್ತಾ ಇದ್ದ? ಪ್ರಾರ್ಥಿಸುವಂಥ ವ್ಯಕ್ತಿಯಾಗಿದ್ದ. ಪ್ರೇಯರ್ ಪ್ರಾರ್ಥನೆ ಎನ್ನುವಂಥದ್ದು ಬಹಳ ಮುಖ್ಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೋ, ಆದಿಕಾಂಡ ಪುಸ್ತಕವನ್ನು ನಾವು ತೆಗೆದು ನೋಡುವಾಗ ಪ್ರಾರ್ಥನೆ ಎನ್ನುವಂಥದ್ದು ಯಾವಾಗ ಪ್ರಾರಂಭವಾಯಿತು ಅಂದರೆ, ಆದಾಮನ ಮೊಮ್ಮಗನಾಗಿರ್ತಕ್ಕಂಥ ಎನೋಷನ ಕಾಲದಲ್ಲಿ ಪ್ರಾರಂಭವಾಯಿತು. 4:26 ಒಂದು ಸಾರಿ ನಾವು ನೆನಪು ಮಾಡಿಕೊಳ್ಳೋಣ. ತರುವಾಯ ಸೇತನು ಸಹ ಮಗನನ್ನು ಪಡೆದು ಅವನಿಗೆ ಏನೋಷ್ ಎಂಬ ಹೆಸರಿಟ್ಟನು. ಆ ಕಾಲದಲ್ಲಿ ಯೆಹೋವ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಪ್ರಾರಂಭವಾಯಿತು. ಪ್ರಾರ್ಥನೆ ಎನ್ನುವಂಥ ಮೊದಲನೇದಾಗಿ ಪ್ರಾರಂಭವಾಗಿರುವಂಥದ್ದು ಆದಾಮನ ಮೊಮ್ಮಗನಾಗಿರುವಂಥ ಎನೋಷನ ಕಾಲದಲ್ಲಿ ಪ್ರೇಯರ್. ಹಲ್ಲೆಲೂಯಾ. ಯಾಕೆ ದೇವರು ಪ್ರಾರ್ಥನೆ ಮಾಡ್ರಿ, ಯಾಕೆ ದೇವರು ನನ್ನಲ್ಲಿ ಬೇಡಿಕೊಳ್ಳ್ರಿ ಎಂಬುದಾಗಿ ಹೇಳ್ತಾ ಇದ್ದಾನಂದರೆ, ಆತನು ನಾವು ಬೇಡುವಂಥ ಪ್ರತಿಯೊಬ್ಬರಿಗೂ ಕೂಡ ಎಲ್ಲವುಗಳನ್ನು ಹೇರಳವಾಗಿ ಕೊಡುವಂಥ ಆತನಾಗಿದ್ದಾನೆ. ಹಲ್ಲೆಲೂಯಾ. ಆತನಲ್ಲಿ ನಾವು ಮನುಷ್ಯರಲ್ಲಿ ಬೇಡಿದರೆ ಒಂದು ವೇಳೆ ಅದು ನಿಷ್ಫಲವಾಗ್ಬೋದೇನು? ದೇವರ ಹತ್ರ ಬೇಡಿರುವಂಥದ್ದು ಯಾವುದು ಕೂಡ ನಿಷ್ಫಲವಾಗುವುದಕ್ಕೆ ಸಾಧ್ಯತೆ ಇಲ್ಲ ಪ್ರಿಯರೇ. ಯಾಕೆ ಪ್ರಾರ್ಥನೆ ಬಹಳ ಮುಖ್ಯ ಅಂತೇಳಿ ದೇವರು ಈ ಉಪಮಾನಗಳಲ್ಲಿ, ಯಾಕೆ 46 ಉಪಮಾನಗಳಿದ್ದಾವೆ ಯೇಸು ಸ್ವಾಮಿ ಹೇಳಿರುವಂಥವುಗಳು. ಈ ಉಪಮಾನ ವಿಶೇಷವಾಗಿ ನೀವು ಪ್ರಾರ್ಥನೆ ಮಾಡುವಂಥವರು ಆಗಿರ್ರಿ ಎಂಬುದಾಗಿಯೇ ಈ ಉಪಮಾನವನ್ನು ಹೇಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಈ ಉಪಮಾನವನ್ನು ಈ ಸಮಯದಲ್ಲಿ ನಾವು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ ಮೊದಲು 8 ವಚನಗಳು. ಒಂದ್ಸಾರಿ ಓದ್ರಿ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೆ ಇದ್ದವನು. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆಯು ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ, ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಹೆದರುವವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ. ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನನ್ನನ್ನು ದಣಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು. ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ, ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡಿದ್ದನ್ನು ಆಲೋಚಿಸಿಕೊಳ್ಳಿರಿ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೆ ಇರುವೇನೆ. ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ. ಆಮೆನ್. ಹಲ್ಲೆಲೂಯಾ. ಕಂಟಿನ್ಯೂ ಓದ್ರಿ. ಹೀಗಿದ್ದರೂ ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು
ಕಾಣುವೆನು ಅಂದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸಾಮ್ಯವನ್ನ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಪ್ರೇಯರ್. ಆತನು ಸರ್ವಜ್ಞಿಯಾಗಿರುವಂಥ ದೇವರಾಗಿದ್ದಾನೆ. ಯಾವುದಾದ್ರೂ ಒಂದು ವಿಷಯವನ್ನ ಆತನು ಹೇಳ್ತಾ ಇದ್ದಾನಂದ್ರೆ ಅದರಲ್ಲಿ ಏನೋ ಒಂದು ಆತ್ಮಿಕವಾಗಿರ್ತಕ್ಕಂಥ ಪಾಠ ನಮ್ಮ ಜೀವಿತಕ್ಕೆ ಇದೆ ಪ್ರೇಯರ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆತನು ಎಷ್ಟು ಕರುಣೆಯುಳ್ಳಂಥ ದೇವರಾಗಿದ್ದಾನೆ ಎನ್ನುವಂಥ ವಿಷಯವನ್ನು ತೋರಿಸುವುದಕ್ಕಾಗಿ ನೀವು ಯಾವಾಗಲೂ ಕೂಡ ಪ್ರಾರ್ಥನೆಯನ್ನ ಮಾಡುವಂಥವರಾಗಿರ್ರಿ ಎನ್ನುವಂಥ ಈ ಒಂದು ಉಪಮಾನವನ್ನ ಹೇಳ್ತಾ ಇದ್ದಾರೆ ಪ್ರೇಯರ್. ಇಲ್ಲಿ 3 ವ್ಯಕ್ತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಯಾರು? ಒಂದು ಊರಲ್ಲಿ ಇರ್ತಕ್ಕಂಥ ಒಬ್ಬ ಬಡ ವಿಧವೆ. ಹಲ್ಲೆಲೂಯಾ. ಎರಡನೇದಾಗಿ ಯಾರ್ರೀ? ಆ ಊರಿನಲ್ಲಿ ನ್ಯಾಯ ತೀರಿಸುವಂಥ, ದೇವರಿಗೂ ಮನುಷ್ಯರಿಗೂ ಲಕ್ಷ್ಯ ಮಾಡದೆ ಇರ್ತಕ್ಕಂಥ ಒಬ್ಬ ನ್ಯಾಯಾಧಿಪತಿ. ನೀವು ಯಾರಾದರೂ ಒಬ್ಬ ಹಿರಿಯರನ್ನ ಅಂತೇಳಿ ಅಂದ್ಕೊಳ್ರಿ, ಗೌಡ ಅಂದ್ಕೊಳ್ರಿ, ಯಾರಾದರೂ ಒಬ್ಬ ದೇಸಾಯಿ ಅಂದ್ಕೊಳ್ರಿ. ಹಲ್ಲೆಲೂಯಾ. ಆತನು. ಮೂರನೇದಾಗಿ ಯಾರಿದ್ದಾರ್ರಿ? ದೇವರು. ಈ 3 ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಮೊಟ್ಟ ಮೊದಲನೇದಾಗಿ ಒಬ್ಬ ತಾಯಿ ವಿಧವೆ ತಾನು ಏನು ಮಾಡ್ತಾ ಇದ್ದಾಳ್ರಿ? ತನಗಾಗಿರ್ತಕ್ಕಂಥ ಅನ್ಯಾಯವನ್ನು, ತನಗಾಗಿರ್ತಕ್ಕಂಥ ಆ ಒಂದು ಅನ್ಯಾಯವಾದಂಥ ಕಾರ್ಯಗಳ ವಿಷಯವಾಗಿ ತನಗೆ ನ್ಯಾಯ ಬೇಕು, ನನಗೆ ನ್ಯಾಯವನ್ನು ತೀರಿಸು ಎಂಬುದಾಗಿ ಆ ಊರಿನಲ್ಲಿರ್ತಕ್ಕಂಥ ನ್ಯಾಯಾಧಿಪತಿಗೆ ಏನು ಮಾಡ್ತಾ ಇದ್ದಾಳೆ? ಅಪೀಲ್ ಮಾಡ್ತಾ ಇದ್ದಾಳೆ, ಕೇಳ್ಕೊಳ್ತಾ ಇದ್ದಾಳೆ. ಹಲ್ಲೆಲೂಯಾ. ನನಗೆ ಇಂತಹ ನೋವಾಗಿದೆ, ನನಗೆ ಇಂತಹ ಒಂದು ವಿಷಯದಲ್ಲಿ ಏನಾಗಿದೆ, ಸಹಾಯ ಬೇಕಾಗಿದೆ, ನನಗೆ ಬಂದಿರಬೇಕಾಗಿರ್ತಕ್ಕಂಥ ಆಸ್ತಿಯನ್ನು ಬೇರೆಯೊಬ್ಬರು ಏನು ಮಾಡಿದ್ದಾರೆ? ಲಪ್ಟಾಯಿಸಿದರೆ ನನಗೆ ನ್ಯಾಯವನ್ನು ಕೊಡಿಸು ಎಂಬುದಾಗಿ ಏನು ಮಾಡ್ತಾ ಇದ್ದಾಳೆ? ಕೇಳ್ತಾ ಇದ್ದಾಳೆ ಪ್ರೇಯರ್, ಬೇಡ್ತಾ ಇದ್ದಾಳೆ. ಯಾರನ್ನ? ಆ ಊರಿನ ದಣಿಯನ್ನು, ನ್ಯಾಯವನ್ನು ಬಗೆಹರಿಸುವಂಥ ನ್ಯಾಯಾಧಿಪತಿಯನ್ನು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆಕೆಗೆ ಏನಾಗಿದೆ ಈ ಸಮಯದಲ್ಲಿ? ಅನ್ಯಾಯವಾಗಿದೆ. ಅದರ ಸಲುವಾಗಿ ಆಕೆ ನ್ಯಾಯಕ್ಕಾಗಿ ಬೇಡ್ತಾ ಇದ್ದಾಳೆ. ಆಕೆಗೆ ನ್ಯಾಯ ಬೇಕು ಎನ್ನುವಂಥ ಒಂದು ವಿಷಯಕ್ಕಾಗಿ ಆಕೆ ಆ ವ್ಯಕ್ತಿಯ ಬಳಿಯಲ್ಲಿ ಏನು ಮಾಡ್ತಾ ಇದ್ದಾಳ್ರಿ? ಮೊರೆ ಇಡ್ತಾ ಇದ್ದಾಳೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಯೇಸಪ್ಪ ಹೇಳ್ತಾ ಇದ್ದಾರೆ ಮತ್ತಾಯನ ಬರೆದ ಸುವಾರ್ತೆ 7ನೇ ವಚನದಲ್ಲಿ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯಲ್ಪಡುವುದು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತಿನ ದಿನ ಅನೇಕರ ಜೀವಿತಗಳನ್ನು ನಾವು ನೋಡುವಾಗ ಕ್ರಿಸ್ತನ ಮಕ್ಕಳಾಗಿರ್ತಕ್ಕಂಥ ನಾವು ಪ್ರಾರ್ಥನೆಯನ್ನು ಹೆಚ್ಚು ಮಾಡುವವರಾಗಿರಬೇಕು. ಆದರೆ ಪ್ರಾರ್ಥನೆ ಜೀವಿತ ಅನೇಕರಲ್ಲಿ ಏನಾಗಿರುತ್ತೆ ರೀ? ಕಡಿಮೆ ಆಗಿರುತ್ತೆ. ನಂಬಿದಾಗ ಭಾಳ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಬರ್ತಾ 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 ಪ್ರಾರ್ಥನೆ ಎನ್ನುವಂಥದ್ದು ಕಡಿಮೆ ಆಗಿಬಿಡುತ್ತೆ. ಅದರ ಸಲುವಾಗಿ ಯೇಸಪ್ಪ ಹೇಳ್ತಾ ಇದ್ದಾರೆ, ಬೇಸರಗೊಳ್ಳದೆ ನೀವು ಪ್ರಾರ್ಥನೆಯನ್ನು ಮಾಡುವವರಾಗಿರ್ರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈಕೆ ಹೋಗ್ತಾ ಇದ್ದಾಳೆ, ಕೇಳ್ತಾ ಇದ್ದಾಳೆ, ಆತನು ಅಸಲು ಲಕ್ಷ್ಯನೇ ಮಾಡ್ತಾ ಇಲ್ಲ. ಹಲ್ಲೆಲೂಯಾ. ಆದರೂ ಆಕೆ ಏನು ಮಾಡ್ತಾ ಇದ್ದಾಳೆ? ಪುನಃ ಪುನಃ ಹೋಗಿ ಏನು ಮಾಡ್ತಾ ಇದ್ದಾಳ್ರಿ? ಆ ವ್ಯಕ್ತಿ ಬಳಿಯಲ್ಲಿ ಕೇಳ್ತಾ ಇದ್ದಾಳೆ, ನನಗೆ ನ್ಯಾಯವನ್ನು ದೊರಕಿಸಿಕೊಡು. ಕೆಲವೊಂದು ಸಾರಿ ಆತನ ತಪ್ಪಿಸ್ಕೊಂಡು ಹೋಗ್ತಾನೆ, ಕೆಲವೊಂದು ಸಾರಿ ಆತನ ನನ್ನಿಂದ ಆಗೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ, ನಾನು ನ್ಯಾಯವನ್ನು ಬಗೆಹರಿಸುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ ಈಕೆ ಮಾತ್ರ ಹೋಗುವಂಥದ್ದನ್ನು ಬಿಡಲಿಲ್ಲ. ಹಲ್ಲೆಲೂಯಾ. ಕೆಲವೊಂದು ಸಾರಿ ಕೆಲವೊಂದು ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಸಡನ್ನಾಗಿ ಆ ವಿಷಯಗಳು ಏನಾಗಲ್ಲ, ಕಾರ್ಯರೂಪಕ್ಕೆ ಬರೋದಿಲ್ಲ. ಆದರೆ ಒಂದು ದಿನ ಖಂಡಿತವಾಗಿ ನಾವು ಮಾಡಿರ್ತಕ್ಕಂಥ ಪ್ರಾರ್ಥನೆಯನ್ನು ದೇವರು ಕೇಳಿ ಏನು ಮಾಡ್ತಾನೆ ರೀ? ಸದುತ್ತರವನ್ನು ಅನುಗ್ರಹ ಮಾಡ್ತಾನೆ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಈ ತಾಯಿ ಏನು ಮಾಡ್ತಾ ಇದ್ದಾಳ್ರಿ? ಬೇಡಿಕೊಳ್ತಾ ಇದ್ದಾಳೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಮ್ಗೆ ಗೊತ್ತು ದೇವರಿಗೆ ಪ್ರಾರ್ಥನೆ ಮಾಡಿದರೆ ಎಲ್ಲ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೀತವೆ ಅಂತೇಳಿ. ಹಲ್ಲೆಲೂಯಾ. ಆದರೆ ಏನು ಮಾಡ್ತೀವಿ ನಾವು? ಪ್ರಾರ್ಥನೆ ವಿಷಯದಲ್ಲಿ ಸೋಮಾರಿಗಳಾಗಿರ್ತೀವಿ, ಪ್ರಾರ್ಥನೆ ವಿಷಯದಲ್ಲಿ ಸೋಮಾರಿಗಳಾಗಿಬಿಟ್ಟಿರ್ತೀವಿ. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಎಚ್ಚರಿಕೆಯಿಂದ ಇದ್ದು ನೀವು ತಪ್ಪದೆ ಪ್ರಾರ್ಥನೆ ಮಾಡುವವರು ಆಗಿರ್ರಿ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ ತಾಯಿಗೆ ಏನಾಗಿದೆ? ಅನ್ಯಾಯ ಆಗಿದೆ. ಆ ಅನ್ಯಾಯಸ್ಥನಾಗಿರ್ತಕ್ಕಂಥ ವ್ಯಕ್ತಿಯ ಬಳಿಗೆ, ಯಾರನ್ನು ಕೂಡ ಲಕ್ಷ್ಯ ಮಾಡದಂಥ ವ್ಯಕ್ತಿಯ ಬಳಿಗೆ ಹೋಗ್ತಾ ಇದ್ದಾಳೆ, ಬರ್ತಾ ಇದ್ದಾಳೆ. ಆದರೂ ಕೂಡ ಆತನು ನ್ಯಾಯವನ್ನು ಬಗೆಹರಿಸ್ತಾ ಇಲ್ಲ. ಆದರೂ ಕೂಡ ಈಕೆ ಏನು ಮಾಡ್ತಾ ಇಲ್ಲ? ಹೋಗುವಂಥದ್ದನ್ನು ಬಿಡ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಒಂದು ಸಾರಿ ಆಲೋಚನೆ ಮಾಡಿ, ಎಷ್ಟೋ ವರ್ಷಗಳಿಂದ ಒಂದು ಪ್ರಾರ್ಥನೆ ಮನವಿಗಾಗಿ ನೀವು ಮನವಿಯನ್ನು ದೇವರಲ್ಲಿ ಇಟ್ಟಿರ್ತೀರ, ಅದು ಇನ್ನೂ ನೆರವೇರ್ತಾ ಇಲ್ವಲ್ಲ ಅಂಥೇಳಿ ನೀವು ಏನಾಗಿರ್ಬೋದು? ಕುಗ್ಗಿ ಹೋಗಿರ್ಬೋದು. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ನೀನು ಮಾಡಿದಂಥ ಪ್ರಾರ್ಥನೆ ಖಂಡಿತವಾಗಿ ಒಂದಲ್ಲ ಒಂದು ದಿನ ಏನಾಗುತ್ತೆ? ಅದು ನೆರವೇರಿಸಲ್ಪಡುತ್ತೆ. ಹಲ್ಲೆಲೂಯಾ. ಅದರ ಸಲುವಾಗಿ ಜ್ಞಾನೋಕ್ತಿಯಲ್ಲಿ ಒಂದು ಮಾತಿರುತ್ತೆ ಪ್ರಿಯರೇ, 21:18 ಏನಂತೇಳಿ, ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ಒಂದು ಕಾಲ ಇದೆ, ದೇವರು ಒಂದು ಕಾಲವನ್ನು ನಿಗದಿ ಮಾಡಿದ್ದಾನೆ. ಆ ಕಾಲದಲ್ಲಿ ಎಲ್ಲ ಕಾರ್ಯಗಳನ್ನು ಆತನು ಏನು ಮಾಡ್ತಾನೆ? 8:28 ರೋಮಾಪುರದವರಿಗೆ ಬರೆದ ಪತ್ರಿಕೆ ಪ್ರಕಾರವಾಗಿ ತನ್ನ ಮಕ್ಕಳಾದ
ನಮ್ಮ ಜೀವಿತದಲ್ಲಿ ನಮ್ಮ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಆತನು ಅನುಕೂಲ ಮಾಡಿಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 21:18 ಇದೀರಿ, 23:18 ಒಂದು ಸಾರಿ ಬೇಗ ಹೋದ್ರಿ. ಒಂದು ಕಾಲ ಉಂಟು 23:18. ಎಸ್, ಹಲ್ಲೆಲೂಯಾ. ನಿರರ್ಥಕವಾಗುವುದಿಲ್ಲ, ಸಾರ್ಥಕವಾಗುತ್ತೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈಕೆ ಆ ವ್ಯಕ್ತಿ ನ್ಯಾಯ ತೀರಿಸೋದಿಲ್ಲ ಎಂಬುದಾಗಿ ಗೊತ್ತಿದೆ, ಆದರೂ ಕೂಡ ಹೋಗ್ತಾ ಇದ್ದಾಳೆ ಬರ್ತಾ ಇದ್ದಾಳೆ ಪ್ರಿಯರೇ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಅನ್ಯಾಯಸ್ಥನಾಗಿರ್ತಕ್ಕಂಥ ವ್ಯಕ್ತಿ ಈತನ ಏನು ಮಾಡ್ತಾ ಇದ್ದಾನ್ರಿ, ನಾನು ನ್ಯಾಯವನ್ನು ಬಗೆಹರಿಸೋದಿಲ್ಲ ಅಂತೇಳಿ ಹೇಳಿದ್ದೀನಿ, ಆದರೂ ಕೂಡ ಈಕೆ ಏನು ಮಾಡ್ತಾ ಇದ್ದಾಳೆ, ಪದೇ ನನ್ನ ಬಳಿಯಲ್ಲಿ ಬಂದು ಏನು ಮಾಡ್ತಾ ಇದ್ದಾಳೆ, ನನ್ನ ಬಳಿಯಲ್ಲಿ ಬಂದು ನ್ಯಾಯವನ್ನು ಬಗೆಹರಿಸಿಕೊಡು ಎಂಬುದಾಗಿ ಕೇಳ್ತಾ ಇದ್ದಾಳೆ ಎಂಬುದಾಗಿ ಆತನು ಮನಸ್ಸಿಗೆ ತಂದುಕೊಂಡು ಏನು ಮಾಡ್ತಾ ಇದ್ದಾನೆ, ಫಸ್ಟ್ ಈಕೆ ನ್ಯಾಯವನ್ನು ನಾನು ಬಗೆಹರಿಸಬೇಕು. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಅನ್ಯಾಯಸ್ಥನಾಗಿರ್ತಕ್ಕಂಥ ವ್ಯಕ್ತಿಗೆ ಏನಾಯ್ತು ರೀ, ಆಕೆ ಪದೇ ಬರೋದು ನೋಡಿದ ತಕ್ಷಣ ಯಾವಾಗಲೂ ಊಟ ಮಾಡುವಾಗಲೂ ಅದೇ, ಹಲ್ಲೆಲೂಯಾ, ನಿದ್ದೆ ಮಾಡುವಾಗಲೂ ಆಕಿದೇನೇನು, ಯಾಕೆ ಆಕೆ ಆ ರೀತಿಯಾಗಿ ಆತನನ್ನು ಕಾಡ್ತಾ ಇದ್ದಾಳೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೆಲವೊಂದು ಸಾರಿ ನೀವು MLA ಅವ್ರ ಕಡೆ ಹೋದರೆ ಕೆಲವೊಬ್ಬರು ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಹಲ್ಲೆಲೂಯಾ. ಜಾಸ್ತಿ ಯಾರು ಬರೋದು ಹೋಗೋದು ಮಾಡಿರ್ತಾರೋ ಅವ್ರಿಗೆ ಪ್ರಿಂಟ್ ಆಗಿರುತ್ತೆ, ಇಂಥವರೇ ಜಾಸ್ತಿ ಬರ್ತಾ ಇದ್ದಾರೆ, ಅವ್ರ ಕೆಲಸವನ್ನು ನಾನು ಬೇಗ ಮಾಡಿಕೊಡಬೇಕು ಅಂತೇಳಿ. ಹಲ್ಲೆಲೂಯಾ. ಅವ್ರು ಎಂಥ ವ್ಯಕ್ತಿಗಳು, ಕಠಿಣ ವ್ಯಕ್ತಿಗಳಾದರೂ ಕೂಡ ಅಂಥವ್ರ ಕೆಲಸಗಳನ್ನು ಯಾರು ಜಾಸ್ತಿ ತಿರುಗ್ತಿರ್ತಾರಲ್ಲ ಅಂಥ ವ್ಯಕ್ತಿಗಳ ಕೆಲಸಗಳೇನೇನು ಮಾಡ್ತಾರೆ ರೀ, ಮಾಡಿಕೊಡ್ತಾರೆ ಪ್ರೇರೆ. ಇಲ್ಲಿ ಕೂಡ ದೇವರು ಹೇಳುವಂಥದ್ದು ಅದನ್ನೇ ಒತ್ತಿ ಹೇಳ್ತಾ ಇದ್ದಾರೆ. ಏನಂತೇಳಿ, ಅನ್ಯಾಯಸ್ಥನ ಅಂದುಕೊಳ್ತಾ ಇದ್ದಾನೆ. ಏನಂತೇಳಿ, ಈಕೆ ಎಷ್ಟು ಸಾರಿ ನಾನು ಹೇಳಿದಾಗಲೂ ಕೂಡ ಹಾಗೆಯೇ ನನ್ನ ಬಳಿಯಲ್ಲಿ ಬಂದು ನ್ಯಾಯಕ್ಕಾಗಿ ಬೇಡ್ತಾ ಇದ್ದಾಳೆ, ಕೇಳ್ತಾ ಇದ್ದಾಳೆ ಅಂತೇಳಿ ಹೇಳಿ ಮನಸ್ಸಿನಲ್ಲಿ ಒಂದು ಮಾತನ್ನು ಅಂದುಕೊಳ್ತಾ ಇದ್ದಾನೆ ಆ ವ್ಯಕ್ತಿ. ಏನಂತಂದರೆ, ಒಂದು ವೇಳೆ ಈಕೆ ನ್ಯಾಯವನ್ನು ನಾನು ಬಗೆಹರಿಸದಿದ್ದರೆ ನನ್ನನ್ನು ಏನು ಮಾಡ್ತಾಳೆ, ಈಕೆ ದಣಿಸುತ್ತಾಳೆ. ಹಲ್ಲೆಲೂಯಾ. ನನಗೆ ಕಾಟ ಕೊಡ್ತಾಳೆ ಅಂತೇಳಿ ಆ ವ್ಯಕ್ತಿ ಏನು ಮಾಡಿದ್ದಾರೆ, ಆಕೆಯ ನ್ಯಾಯವನ್ನು ಬಗೆಹರಿಸಿದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಬಡ ವಿಧವೆ ನ್ಯಾಯಕ್ಕೋಸ್ಕರವಾಗಿ ಕೇಳಿದಂಥ ಬಡವಿದೆ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಅನ್ಯಾಯಸ್ಥನಾಗಿರ್ತಕ್ಕಂಥ ನ್ಯಾಯಾಧಿಪತಿ ಆಕೆಯ ನ್ಯಾಯವನ್ನು ಏನು ಮಾಡಿದ, ಬಗೆಹರಿಸಿದ. ಕಾರಣ ಏನು ಹೇಳ್ರಿ, ಕಾರಣ ಏನು ಮಾತಾಡ್ರಿ, ಇಲ್ಲಿ ಕಾರಣ ಏನು, ಆಕೆ ಟೈಮ್ ಬಿಡ್ಲಾರ್ದ ಆತನ ಹತ್ರ ಏನು ಮಾಡ್ತಾ ಇದ್ದಾಳೆ, ನ್ಯಾಯವನ್ನು ಕೇಳ್ತಾ ಇದ್ದಾಳೆ. ಯಾಕೆ ಹೇಳ್ರಿ, ಆಕೆಗೆ ಅನ್ಯಾಯವಾಗಿದೆ, ಆಕೆಗೆ ನ್ಯಾಯ ಬೇಕೆಂಬುದಾಗಿ ಕೇಳ್ತಾ ಇದ್ದಾಳೆ. ಈ ನ್ಯಾಯಾಧಿಪತಿ ಅಲ್ಲಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ದೇವರನ್ನೂ ಲಕ್ಷ್ಯ ಮಾಡೋದಿಲ್ಲ, ಯಾವ ಮನುಷ್ಯನನ್ನೂ ಲಕ್ಷ್ಯ ಮಾಡೋದಿಲ್ಲ. ಹಲ್ಲೆಲೂಯಾ. ಆದರೆ ಇವನು ಅಂದುಕೊಳ್ತಾ ಇದ್ದಾನೆ ಈಕೆಯ ವಿಷಯವಾಗಿ ಏನಂತೇಳಿ, ನಾನು ಈಕೆಯ ನ್ಯಾಯವನ್ನು ಬೇಗನೆ ಬಗೆಹರಿಸಿ ಕೊಡಬೇಕು ಅಂತೇಳಿ. ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಈ ಅನ್ಯಾಯಸ್ಥನಾಗಿರ್ತಕ್ಕಂಥ ವ್ಯಕ್ತಿಯೇ ತನ್ನ ಮನಸ್ಸಿನಲ್ಲಿ ಅಂದುಕೊಳ್ತಾ ಇರಬೇಕಾದ್ರೆ, ದೇವರ ಮಕ್ಕಳಾಗಿರ್ತಕ್ಕಂಥ ನಾನು ನೀವೆಲ್ಲರೂ ಕೂಡ ಹಗಲಿರುಳು ದೇವರಿಗೆ ಮೊರೆ ಇಡುವಾಗ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳೋದಿಲ್ವಾ, ಕೇಳ್ತಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆತನಿಗೆ ಮೊರೆ ಇಡುವಂಥವರು 50:15 ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಕಷ್ಟ ಕಾಲದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಕಷ್ಟ ಕಾಲದಲ್ಲಿ ನೀವು ನನಗೆ, ಕೀರ್ತನೆ 50:15, ಕಷ್ಟ ಕಾಲದಲ್ಲಿ ನೀವು ನನಗೆ ಮೊರೆ ಇಡಿರಿ, ನಾನು ನಿಮಗೆ ಉತ್ತರವನ್ನು ಕೊಡುವೆನು, ನಾನು ನಿಮ್ಮನ್ನು ಬಿಡಿಸುವೆನು, ಆಗ ನೀವು ನನ್ನನ್ನು ಕೊಂಡಾಡುವಿರಿ ಎಂಬುದಾಗಿ. ಹಲ್ಲೆಲೂಯಾ. ಯಾಕೆ ದೇವರು ಪ್ರಾರ್ಥನೆಯನ್ನು ನೀವು ತಪ್ಪದೆ ಮಾಡುವವರಾಗಿರಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ ಅಂದರೆ, ಪ್ರಾರ್ಥನೆ ಮಾಡುವುದರ ಮೂಲಕವಾಗಿ ದೇವರಿಗೆ ನಾವು ಸತ್ಸಂಬಂಧ ಉಳ್ಳವರಾಗಿ ಇರ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆ ಅಂದ್ರೆ ಏನ್ರಿ, ಫೋನ್ ಕಾಲ್ ಇದ್ದಂಗೆ, ಗೊತ್ತಾ? ಪ್ರಾರ್ಥನೆ ಅಂದ್ರೆ ಏನು, ಇನ್ನೂ ಈಸಿಯಾಗಿ ಹೇಳ್ಬೇಕಾದ್ರೆ ಕಾಲ್ ಮಾಡ್ತೀವಲ್ಲ ಯಾರಿಗಾದರೂ, ಯಾಕೆ ಮಾಡ್ತೀವಿ, ಅವ್ರು ದೂರದಲ್ಲಿದ್ದಾರೆ, ಅದ್ರ ಸಲುವಾಗಿ ನಾವು ಫೋನ್ ಮಾಡ್ತೀವಿ. ಏಸಪ್ಪ ಎಲ್ಲಿದ್ದಾರೆ, ತಂದೆ ದೇವರು ಎಲ್ಲಿದ್ದಾರೆ, ಪರಲೋಕದಲ್ಲಿದ್ದಾರೆ. ಹಲ್ಲೆಲೂಯಾ. ಪರಲೋಕಕ್ಕೆ ಹೋದ್ಮೇಲೆ ಪ್ರಾರ್ಥನೆ ಮಾಡೋದು ಅವಶ್ಯಕತೆ ಇಲ್ಲ, ಅಲ್ಲೆಲ್ಲ ನಾವು ಆರಾಧನೆ ಮಾತ್ರ ಮಾಡುವವರಾಗಿರ್ತೀವಿ. ಹಲ್ಲೆಲೂಯಾ. ಅದರ ಸಲುವಾಗಿ ಆರಾಧನೆ ಮಾಡೋ ಟೈಮ್ನಲ್ಲಿ ಕೆಲವೊಬ್ಬರು ಚಪ್ಪಾಳೆನೇ ಹೊಡೆಯಲ್ಲ, ಕೆಲವೊಬ್ಬರು ಹಲ್ಲೆಲೂಯಾ ಅನ್ನಲ್ಲ, ಸ್ತುತಿ ಅನ್ನಲ್ಲ, ಸ್ತೋತ್ರ ಅನ್ನಲ್ಲ. ಹಲ್ಲೆಲೂಯಾ. ಅಲ್ಲೆಲ್ಲ ಬರೀ ಅದೇ ಇರುತ್ತೆ, ಅಲ್ಲಿ ಪ್ರಾರ್ಥನೆ ಮಾಡೋದು ಇರೋದಿಲ್ಲ. ಹಲ್ಲೆಲೂಯಾ. ಯಾಕೆ ಹೇಳ್ರಿ, ಅಲ್ಲಿ ದೇವರೇ ಇರ್ತಾನೆ ನಮ್ಮ ಬಳಿಯಲ್ಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಕಷ್ಟ ಕಾಲದಲ್ಲಿ, ಒಂದು ಸಾರಿ ಹೋದ್ರೆ 50:15, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಹಲ್ಲೆಲೂಯಾ. ದೇವರೇ ಹೇಳ್ತಾ ಇದ್ದಾನೆ ನೋಡ್ರಿ, ಕಷ್ಟ ಕಾಲದಲ್ಲಿ ನೀವು ಮೊರೆ ಇಡಿರಿ, ನಾನು ನಿಮ್ಮನ್ನು
ಬಿಡಿಸ್ತೀನಿ, ಆಗ ನೀವು ನನ್ನನ್ನು ಕೊಂಡಾಡುವಿರಿ ಅಂತೇಳಿ. ಹಲ್ಲೆಲೂಯಾ. ಫೋನ್ ಕಾಲ್ ಯಾಕೆ ಮಾಡ್ತೀವ್ರಿ ನಾವು? ದೂರದಲ್ಲಿರ್ತಾರೆ. ಅದರಂಗೆ ದೇವರು ನಮಗೆ ದೂರದಲ್ಲಿದ್ದಾನೆ. ಆತನಿಗೆ ನಾವು ಮೊರೆ ಇಟ್ಟರೆ ಆತನೇನು ಮಾಡ್ತಾನೆ? ನಮಗೆ ಬೇಕಾದ ಸಹಾಯವನ್ನು ಒದಗಿಸಿ ಕೊಡ್ತಾನೆ. ಕೆಲವೊಬ್ಬರು ಏನೆಲ್ಲ ಹಾಡುಗಳು ಆಡ್ತಾರೆ, ಆದರೆ ಹಾಡಿನ ಬಗ್ಗೆ ಅರ್ಥನೇ ಗೊತ್ತಿರಲ್ಲ. ಹಂಗೆ ಉದ್ದಕ್ಕೆ ಆಡ್ಕೊಂತ ಹೋದರೆ ಏನಿರಲ್ರಿ, ನಮಗೆ ಸಂತೋಷ ಇರಲ್ಲ ಒಳಗಡೆ. ಆರಾಧನೆ ಮಾಡುವಂಥವ್ರು ಯಾಕೆ ಸಂತೋಷ ಪಡ್ತಾ ಇರ್ತಾರೆ ಹೇಳ್ರಿ? ಆ ಆರಾಧನೆ ಮಾಡುವಾಗ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಗ್ರಹಿಸಿಕೊಂಡು ಏನು ಮಾಡ್ತಾ ಇರ್ತೀವಿ? ನಾವು ಆರಾಧನೆ ಮಾಡ್ತಾ ಇರ್ತೀವಿ. ಸುಮ್ಮನೆ ಉದ್ದಕ್ಕೆ ಆಡ್ಕೊಂತ ಹೋದ್ರೆ ಯಾವುದಕ್ಕೆ ಕೂಡ ಏನಿಲ್ಲ, ಅರ್ಥ ಇರೋದಿಲ್ಲ. ಹಲ್ಲೆಲೂಯಾ. ಸಂತೋಷ ಯಾವಾಗ ಬರುತ್ತೆ? ಸಮಾಧಾನ ಯಾವಾಗ ಬರುತ್ತೆ ನಮಗೆ? ಯಾವುದಾದ್ರೂ ಒಂದು ವಿಷಯವನ್ನು ಪರಿಪೂರ್ಣವಾಗಿ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ, ಆ ದೇವರಂತೆ ಹಗಲಿರುಳು ಎಡೆಬಿಡದೆ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಯನ್ನು ಖಂಡಿತವಾಗಿ ಆತನು ಕೇಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಅನೇಕ ಉದಾಹರಣೆಗಳಿದ್ದಾವೆ ಸತ್ಯವೇದದಲ್ಲಿ. ಅಬ್ರಹಾಮನು ಮೊರೆ ಇಡ್ತಾನೆ. ದೇವರು ಅಬ್ರಹಾಮನ ಮೊರೆಯನ್ನು ಕೇಳಿ ಆ ಸೊದೋಮ ಗೊಮೋರ ಎನ್ನುವಂಥ ಪಟ್ಟಣದಲ್ಲಿರ್ತಕ್ಕಂಥ ಲೋಟನನ್ನು, ಆತನ ಕುಟುಂಬವನ್ನು ಏನು ಮಾಡ್ತಾನೆ ರೀ? ತಪ್ಪಿಸ್ತಾನೆ ಪ್ರಿಯರೇ. 18ನೇ ಅಧ್ಯಾಯದಲ್ಲಿ ನಾವು ಆದಿಕಾಂಡ ಪುಸ್ತಕದಲ್ಲಿ ನೋಡ್ತಾ ಇರ್ತೀವಿ. ಮೊದಲನೇ ಸಮುವೇಲನ ಗ್ರಂಥದಲ್ಲಿ ಹನ್ನಳು ಆಲಯಕ್ಕೆ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ದೇವರೇ, ನೀನು ನನ್ನ ಕಣ್ಣೀರನ್ನು ಒರೆಸಾಕು, ನನಗೆ ಒಂದು ಮಗುವನ್ನು ನೀನು ಅನುಗ್ರಹ ಮಾಡು, ಈ ಮಗನನ್ನು ನಾನು ನಿನ್ನ ಸೇವೆಗೋಸ್ಕರವಾಗಿ ಬಿಡ್ತೀನಿ ಅಂತೇಳಿ ಅದ್ಭುತವಾಗಿ ದೇವರು ಹನ್ನಳ ಪ್ರಾರ್ಥನೆಯನ್ನು ಕೂಡ ಕೇಳಿದ, ಕನಿಕರಿಸಿದ. ಹಲ್ಲೆಲೂಯಾ. ರಾಹೇಲಳು, ಆಕೆಯು ಕೂಡ ದೇವ್ರ ಹತ್ರ ಬೇಡೋದಕ್ಕಿಂತ ಮುಂಚೆ ಗಂಡನ ಹತ್ರ ಬೇಡ್ತಾಳೆ, ಯಾಕೋಬನ ಹತ್ರ. ಏನಂತೇಳಿ? ನನಗೆ ಮಗುವನ್ನು ಕೊಡು, ನನ್ನ ಅಕ್ಕನಿಗೆ ಮಕ್ಕಳಾಗ್ಯಾವ, ನನಗೆ ಯಾಕೆ ಮಕ್ಕಳಾಗಿಲ್ಲ, ನೀನೇ ನನಗೆ ಕೊಡು ಅಂತ ಹೇಳಿದ ತಕ್ಷಣ ಯಾಕೋಬನೊಂದು ಮಾತನ್ನು ಹೇಳ್ತಾನೆ. ಏನಂತೇಳಿ? ನಾನೇನು ದೇವರ ಮಕ್ಕಳನ್ನು ಕೊಡೋದಕ್ಕೆ, ದೇವರೇ ಕೊಡಲಾರ್ದೆ ಇದ್ರೆ ನೀವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳಿದ ತಕ್ಷಣ ಆಕೆ ದೇವರಿಗೆ ಪ್ರಾರ್ಥನೆ ಮಾಡಲಾಗಿ ದೇವರು ಆಕೆಯ ಪ್ರಾರ್ಥನೆಯನ್ನು ಕೇಳಿ ಯೋಸೇಫನನ್ನು ಮತ್ತು ಬೆಂಜಮಿನ್ ಇಬ್ಬರು ಮಕ್ಕಳನ್ನು ದೇವರು ಏನು ಮಾಡ್ತಾರೆ ರೀ? ಅನುಗ್ರಹ ಮಾಡ್ತಾರೆ ಪ್ರಿಯರೇ, ರಾಹೇಲಳಿಗೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕರು ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಫಲಗಳನ್ನು ಹೊಂದಿಕೊಂಡಿದ್ದಾರೆ. ಪ್ರಾರ್ಥನೆ ಸುಲಭವಾಗಿರೋ ಟೇಕ್ ಇಟ್ ಈಸಿ ಥರ ನಾವು ತಗೊಳ್ಬಾರ್ದು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವಾಗ ನಮಗೆ ಖಂಡಿತವಾಗಿ ದೇವರು ಕಾರ್ಯ ಮಾಡ್ತಾನೆ ಎನ್ನುವಂಥ ಒಂದು ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಈ 2020ನೇ ವರ್ಷವನ್ನು ದೇವರು ಏನಂತ ಹೇಳಿದ್ದಾರೆ? ಜಯದ ವರ್ಷ. ಹಲ್ಲೆಲೂಯಾ. ಎಲ್ಲ ಕಾರ್ಯಗಳ ವಿಷಯದಲ್ಲಿ ದೇವರು ನನಗೆ ನಿನಗೆ ಜಯವನ್ನು ಕೊಡ್ತಾರೆ. ಅನೇಕರು ಈ 2020ರಲ್ಲಿ ನಾವು ನೋಡಿದ್ದೇನೆ, ಸೇವೆಯ ವಿಷಯದಲ್ಲಿ ಅನೇಕರಿಗೆ ದೇವರು ಜಯ ಕೊಟ್ಟಿದ್ದಾನೆ. ಒಬ್ಬರು ತಾಯಿ 16 ವರ್ಷಗಳಿಂದ ಮಕ್ಕಳಾಗಲಾರದ ಸ್ಥಿತಿಯಲ್ಲಿ ಇರಬೇಕಾದ್ರೆ ದೇವರು ಅದ್ಭುತವಾಗಿ ಆಕೆಗೆ ಏನು ಮಾಡಿದರು? ಮಕ್ಕಳ ಭಾಗ್ಯವನ್ನು, ಸಂತಾನ ಭಾಗ್ಯವನ್ನು ಅನುಗ್ರಹ ಮಾಡಿದರು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ದೇವರಲ್ಲಿ ನಾವು ಇದ್ದೇವೆ ಅಂತೇಳಿ ಗೊತ್ತಾಗುವಂಥದ್ದು ಯಾವುದರ ಮೂಲಕವಾಗಿ? ಈ ಪ್ರಾರ್ಥನೆಯ ಮೂಲಕವಾಗಿ ಪ್ರಿಯರೇ. ಹಲ್ಲೆಲೂಯಾ. ದೇವರ ಚಿತ್ತಾನುಸಾರವಾಗಿ ನಾವು ಏನು ಬೇಡ್ತೀವೋ ಅದನ್ನು ದೇವರು ಅನುಗ್ರಹ ಮಾಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಏನೆಂಬುದಾಗಿ? ನೀವು ತಪ್ಪದೆ ಪ್ರಾರ್ಥನೆಯನ್ನು ಮಾಡುವವರಾಗಿರಿ, ಬೇಸರಗೊಳ್ಳದೆ ಪ್ರಾರ್ಥನೆಯನ್ನು ಮಾಡುವವರಾಗಿರಿ. ಪ್ರಾರ್ಥನೆ ಮಾಡುವಂಥವರ ಮುಖಗಳು ಹೆಂಗಿರ್ತವೆ? ಕಳೆಗುಂದುವುದಿಲ್ಲ. ಹಲ್ಲೆಲೂಯಾ. ಅವರ ಮುಖಗಳು ಪ್ರಕಾಶಮಾನವಾಗಿರುವಂಥವುಗಳು ಆಗಿರ್ತವೆ. ಏಸಪ್ಪ ರಾತ್ರಿ ಎಲ್ಲ ಬೆಟ್ಟದ ಮೇಲೆ ಇದ್ದುಕೊಂಡು ಏನು ಮಾಡ್ತಾ ಇದ್ದ? ಆತ ಪ್ರಾರ್ಥನೆ ಮಾಡ್ತಾ ಇದ್ದ. ಬೆಳಗಡೆ ಆತನ ಇಳಿದು ಬಂದಾಗ ಆತನ ಮುಖ ಹೆಂಗಿರ್ತಿತ್ತು? ಪ್ರಕಾಶಮಾನವಾಗಿರ್ತಿತ್ತು. ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇವತ್ತು ನಾನು ಕೂಡ ನಿಮಗೆ ಉತ್ಸಾಹ ಪಡಿಸ್ತೀನಿ, ಏನಂತೇಳಿ ಎಂಕರೇಜ್ ಮಾಡ್ತೀನಿ, ನೀವು ಕೂಡ ಪ್ರಾರ್ಥನೆಯನ್ನು ಮಾಡುವವರಾಗಬೇಕು. ಹಲ್ಲೆಲೂಯಾ. ಕಷ್ಟ ಕಾಲದಲ್ಲೇ ಆಗಿರಲಿ, ಸುಖದ ಕಾಲದಲ್ಲೇ ಆಗಿರಲಿ, ಎಂತಹ ಕಾಲದಲ್ಲಿ ಆದರೂ ನಾವು ಪ್ರಾರ್ಥನೆ ಮಾಡುವಂಥದ್ದನ್ನು ಬಿಡಬಾರದು. ಪ್ರಾರ್ಥನೆ ನಮ್ಮ ಜೀವದ ಉಸಿರಾಗಿರ್ಬೇಕಂತೇಳಿ ಒಬ್ಬ ದೈವ ಸೇವಕರು ಹೇಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಈ ವಿಧವೆ ಸ್ತ್ರೀ ನ್ಯಾಯವನ್ನು ಬಗೆಹರಿಸಿಕೊಡಲಾರದಂಥ ನ್ಯಾಯಾಧಿಪತಿಯ ಬಳಿಗೆ ಬಂದಾಗ ಈ ನ್ಯಾಯಾಧಿಪತಿ ಆಕೆಯ ಮನವಿಯನ್ನು ಏನು ಮಾಡಿದ? ನೆರವೇರಿಸಿದ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರಲ್ಲಿ ಬೇಡಿಕೊಳ್ಳುವಂಥವರಿಗೆ ದೇವರು ಕೂಡ ಕೊಡ್ತಾನೆ ಪ್ರಿಯರೇ. 7ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಒಂದು ಮಾತನ್ನು ಓದಿಕೊಳ್ಳುವ ಸಮಯದಲ್ಲಿ ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ? ಮೀನು ಕೇಳಿದರೆ ಹಾವನ್ನು ಕೊಡುವನೇ?
ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ. ಹಲ್ಲೆಲೂಯಾ. ನಾವು ನಮ್ಮ ಮಕ್ಕಳಿಗೆ ಏನಾದರೂ ಕೆಟ್ಟದ್ದು ಕೊಡ್ತೀವಿ ರೀ, ಕೆಟ್ಟದ್ದು ಹೇಳಂತೇಳಿ ಮಾಡ್ರಿ ಅಂತೇಳಿ ಹೇಳ್ತೀವಿ ರೀ, ನಾವೇ ಹೇಳೋದಿಲ್ಲ. ಆತನಲ್ಲಿ ಯಾವುದು ಕೆಟ್ಟತನ ಇಲ್ಲ. ಸ್ವಲ್ಪ ಹೊತ್ತು ಕೆಟ್ಟವರಾಗಿ, ಸ್ವಲ್ಪ ಹೊತ್ತು ಒಳ್ಳೆಯವರಾಗಿ, ಸ್ವಲ್ಪ ಹೊತ್ತು ಕೆಟ್ಟವರು ಒಳ್ಳೆಯವರಾಗಿ ಜೀವಿಸುವಂಥ ಮನುಷ್ಯರೇ ತಮ್ಮ ಮಕ್ಕಳಿಗೆ ಒಳ್ಳೆಯದನ್ನೇ ಮಾಡಬೇಕಂತೇಳಿ ಅಂದುಕೊಳ್ಬೇಕಾದ್ರೆ ಆ ಒಳ್ಳೆಯವನಾಗಿರುವಂಥ ದೇವರು ಬೇಡುವಂಥವರಿಗೆ ಎಲ್ಲ ಒಳ್ಳೆಯವುಗಳನ್ನೇ ಅನುಗ್ರಹ ಮಾಡ್ತಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ನೀವು ಬೇಸರಗೊಳ್ಳದೆ ಪ್ರಾರ್ಥನೆಯನ್ನು ಮಾಡುವವರಾಗಿರಿ. ದೇವರಲ್ಲಿ ಬೇಡಿದಂಥ ಪ್ರತಿಯೊಂದು ಮನವಿ ಅದು ಒಂದಲ್ಲ ಒಂದು ದಿನ ನಮ್ಮ ಜೀವಿತದಲ್ಲಿ ನೆರವೇರಿಸಲ್ಪಡುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಾರ್ಥನೆಯ ಜೀವಿತ ನಿಮ್ಮದು ಆಗಿರಬೇಕು. ಹೇಳಿದ್ನಲ್ವಾ, ಮೊಣಕಾಲೂರಿ ದೇವ್ರ ಹತ್ರ ಯಾರು ಪ್ರಾರ್ಥನೆ ಮಾಡ್ತಾನೋ, ಯಾರು ದೇವ್ರ ಹತ್ರ ಬೇಡ್ತಾನೋ ಅವನು ಇನ್ನೊಬ್ಬ ವ್ಯಕ್ತಿಯ ಬಳಿಯಲ್ಲಿ ಮೊಣಕಾಲೂರುವಂಥದ್ದು ಅವಶ್ಯಕತೆ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಅದರಂಗೆ ನಿಮ್ಮ ಜೀವಿತ ಹೆಂಗಿರಲಿ, ದೇವ್ರ ಹತ್ರ ಬೇಡ್ರಿ, ದೇವ್ರು ನಿಮಗೆ ಫಲಗಳನ್ನು ತಕ್ಕ ಕಾಲದಲ್ಲಿ ಅನುಗ್ರಹ ಮಾಡ್ತಾನೆ. ಹಲ್ಲೆಲೂಯಾ. ಆದರೂ ಕೂಡ ಒಂದು ವಿಷಯವನ್ನು ಯೇಸಪ್ಪ ಹೇಳ್ತಾ ಇದ್ದಾರೆ ನೋಡ್ರಲ್ಲಿ, ಹೀಗಿದ್ದರೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು. ಹಲ್ಲೆಲೂಯಾ. ಭೂಮಿಯ ಮೇಲೆ ನಂಬಿಕೆ ಎನ್ನುವಂಥದ್ದು ಕಡಿಮೆಯಾಗುವಂಥ ದಿವಸಗಳಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಹಲ್ಲೆಲೂಯಾ. ದೇವರ ಮಕ್ಕಳು ಎಂಬುದಾಗಿ ಅನ್ನಿಸಿಕೊಳ್ಳುವಂಥವರೇ ದೇವರನ್ನು ಬಿಟ್ಟು ವಿಗ್ರಹಗಳ ಕಡೆಗೆ ಹೋಗ್ತಾ ಇದ್ದಾರೆ. ದೇವರ ಮಕ್ಕಳು ಎಂಬುದಾಗಿ ಅನ್ನಿಸಿಕೊಳ್ಳುವಂಥವರೇ ಪಾಪದ ಕಡೆಗೆ ಹೋಗ್ತಾ ಇದ್ದಾರೆ. ದೇವರ ಮಕ್ಕಳು ಎಂಬುದಾಗಿ ಅನ್ನಿಸಿಕೊಳ್ಳುವಂಥವರೇ ಪ್ರಾರ್ಥನೆಯನ್ನು ಮಾಡಲಾರದೆ ಏನು ಮಾಡ್ತಾ ಇದ್ದಾರೆ, ತಮ್ಮ ಜೀವಿತಗಳನ್ನು ಕಳೀತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಬುದ್ಧಿಯುಳ್ಳ ಕನ್ನಿಕೆಯರು ಪವಿತ್ರಾತ್ಮನನ್ನು ಹೊಂದಿಕೊಂಡು ಪ್ರಾರ್ಥನೆಯ ಜೀವಿತವನ್ನು ಉಳ್ಳವರಾಗಿದ್ದರು. ಅವರಿಗೆ ಪರಲೋಕದ ಬಾಗಿಲು ತೆರೆಯಲ್ಪಡ್ತು. ಮೊದಲಿಂಗನು ಬಂದಾಗ ಅವರು ಒಳಗಡೆ ಹೋದರು. ಬುದ್ಧಿ ಇಲ್ಲಾರ್ದಂಥವ್ರು ಪ್ರಾರ್ಥನೆ ಇಲ್ಲ, ಬರೀ ಕ್ರಿಸ್ಮಸ್ ಬಂದಾಗ ಅಷ್ಟೇ ಆಲಯಕ್ಕೆ ಹೋಗೋದು, ಕ್ರಿಸ್ಮಸ್ ಬಂದಾಗ ಅಷ್ಟೇ ಹೊಸ ಬಟ್ಟೆ ಹಾಕ್ಕೊಂಡೆ, ಕೇಕ್ ಕಟ್ ಮಾಡಿದ್ದೆ, ಊಟ ಮಾಡಿದ್ದೆ, ನೆಕ್ಸ್ಟ್ ಕರಿ ಮಾಡ್ಕೊಂಡೆ, ಹಿಂಗೆ ಇರುವಂಥವ್ರು ಏನಾಗ್ತಾರೆ, ಎಲ್ಲರೂ ಕೈ ಬಿಡಲ್ಪಡ್ತಾರೆ ಪ್ರೇರೆ. ಅದರ ಸಲುವಾಗಿ ನೀವು ತಪ್ಪದೆ ಪ್ರಾರ್ಥನೆಯನ್ನು ಮಾಡುವವರಾಗಿರಿ. ಹಲ್ಲೆಲೂಯಾ. ಎಲ್ಲ ಕಾರ್ಯಗಳ ವಿಷಯವಾಗಿ ಮಾಡಿದಂಥ ಪ್ರಾರ್ಥನೆ ದೇವರು ನೆರವೇರಿಸ್ತಾನೆ. ನನ್ನ ಗಂಡ ಮಾರ್ಪಾಟು ಹೊಂದಿಲ್ವಾ, ದೇವರಲ್ಲಿ ಪ್ರಾರ್ಥನೆ ಮಾಡು, ದೇವರು ಏನು ಮಾಡ್ತಾನೆ, ಆ ಕಾರ್ಯವನ್ನು ಜರುಗಿಸ್ತಾನೆ. ನಿನ್ನ ಮಕ್ಕಳು ಸೊಸೆ ಅಂದರು ನಿನಗೆ ಯಾವ್ದು ಮಾರ್ಪಾಟು ಹೊಂದಬೇಕು ಜನರು ಅಂತೇಳಿ ನೀನು ಬಯಸ್ತೀರ, ಅವರೆಲ್ಲರಿಗೋಸ್ಕರವಾಗಿ ನೀನು ಪ್ರಾರ್ಥನೆ ಮಾಡು. ನಿನ್ನ ಪ್ರಾರ್ಥನೆಯನ್ನು ದೇವರು ತಪ್ಪದೆ ಏನು ಮಾಡ್ತಾನೆ ರೀ, ನೆರವೇರಿಸ್ತಾನೆ. ಹಲ್ಲೆಲೂಯಾ. ಸುಸನ್ನ ಅಂತೇಳಿ ಆ ತಾಯಿಗೆ 18 ಜನ ಮಕ್ಕಳಿದ್ದಾರೆ. ಮೆಥೋಡಿಸ್ಟ್ ಅಂತೇಳಿ ಕೇಳಿದ್ದಾರೆ ಸಂಸ್ಥೆ ಹೆಸರು, ಚರ್ಚ್ ಹೆಸರು. ಆ ಮೆಥೋಡಿಸ್ಟ್ ಸಂಸ್ಥಾಪಕ ಯಾರ್ರೀ, ಜಾನ್ ವೆಸ್ಲಿ ಅವರು. ಹಲ್ಲೆಲೂಯಾ. ಜಾನ್ ವೆಸ್ಲಿ ಅವರ ತಾಯಿನೇ ಈ ಸುಸನ್ನ ವೆಸ್ಲಿ. ಆ ಸುಸನ್ನ ವೆಸ್ಲಿ ಏನು ಮಾಡ್ತಾ ಇದ್ದಾರಂದರೆ 18 ಜನ ಮಕ್ಕಳನ್ನು ಎತ್ತಿದಾಳೆ. ಎಷ್ಟು ಜನ ರೀ, 18 ಜನ. ಮುಂಜಾನೆ ರಾತ್ರಿ ಮೊಣಕಾಲೂರಿ ಆ ಮಕ್ಕಳ ಬಳಿಯಲ್ಲಿ ಇದ್ದುಕೊಂಡು ದೇವರೇ ಈ ನನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿ ಅವರು ಪ್ರಯೋಜನವುಳ್ಳವಂಥ ಮಕ್ಕಳಾಗಬೇಕಂತೇಳಿ ಆಕೆ ಪ್ರಾರ್ಥನೆ ಮಾಡ್ತಾ ಇದ್ಲು. ಒಬ್ಬೊಬ್ಬ ಮಕ್ಕಳು ಒಂದೊಂದು ಹೆಮ್ಮರವಾಗಿ ಭಕ್ತಿಯುಳ್ಳ ಮಕ್ಕಳಾಗಿ ಬೆಳೆದರು ಪ್ರಿಯರೇ. ಹಲ್ಲೆಲೂಯಾ. ಜಾನ್ ವೆಸ್ಲಿ ಅವರು ಮೆಥೋಡಿಸ್ಟ್ ಎನ್ನುವಂಥ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಈಗ ವಿಶ್ವದಾದ್ಯಂತ ಚರ್ಚ್ಗಳು ಏನಾಗಿದ್ದಾವ್ರಿ, ಎಲ್ಲ ಕಡೆ ಇದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಾರ್ಥನೆ ಮಾಡುವಂಥ ತಾಯಂದ್ರೆ ನೀವು ಆಗಬೇಕು, ಪ್ರಾರ್ಥನೆ ಮಾಡುವಂಥ ಮಕ್ಕಳಂದ್ರೆ ನೀವು ಆಗಬೇಕು. ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯಗಳ ವಿಷಯದಲ್ಲಿ ಬಿಡುಗಡೆಯನ್ನು ತಂದು ಕೊಡುತ್ತೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ಮೊಣಕಾಲು ಹಾಕೋಣ, ಪ್ರಾರ್ಥನೆ ಮಾಡೋಣ. ದೇವರೇ, ನೀನು ಉಪಮಾನವಾಗಿ ಹೇಳಿರುವಂಥ ವಿಷಯದಲ್ಲಿ ಇರ್ತಕ್ಕಂಥ ಸತ್ಯಾಂಶಗಳನ್ನು ನನಗೂ ನಮ್ಮೆಲ್ಲರಿಗೂ ತಿಳಿಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ನಾವು ಬೇಡೋಣ. ಯಾವ ವಿಷಯಕ್ಕಾದರೂ ನೀನು ಪ್ರಾರ್ಥನೆ ಮಾಡೋ ದೇವರನ್ನ ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾನೆ. ಆತನು ಕಲ್ಲನ್ನು ಕೇಳುವಂಥ ಮಕ್ಕಳಿಗೆ, ರೊಟ್ಟಿಯನ್ನು ಕೇಳುವಂಥ ಮಕ್ಕಳಿಗೆ ಕಲ್ಲನ್ನು ಕೊಡುವ ದೇವರಲ್ಲ. ಹಾವನ್ನು, ಮೀನನ್ನು ಕೇಳುವಂಥ ಮಕ್ಕಳಿಗೆ ಹಾವನ್ನು ಕೊಡುವ ದೇವರಲ್ಲ. ಆತನು ತನ್ನ ಮಕ್ಕಳಿಗೆ ಒಳ್ಳೆಯವುಗಳನ್ನೇ ಕೊಡ್ತಾನೆ ಎಂಬುದಾಗಿ ರೋಮ 8:28 ತನ್ನ ಮಕ್ಕಳಿಗಾಗಿಯೇ ಆ ವಾಗ್ದಾನವನ್ನು ಅನುಗ್ರಹ ಮಾಡಿದ್ದಾನೆ ಪ್ರೇರ. ಆ ವಾಗ್ದಾನ ದೇವರೇ ನನ್ನ ಜೀವಿತದಲ್ಲಿ
ನೆರವೇರಿಸೆಂಬುದಾಗಿ ಪ್ರಾರ್ಥನೆ ಮಾಡು. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಾಗಿ ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ, ಆಗುವುದೆಲ್ಲ ನನ್ನ ಒಳ್ಳೆಯದಕ್ಕೆ ಎಂಬುದಾಗಿ ಅಂತಹ ಒಂದು ಭಕ್ತಿಯ ಜೀವಿತದಲ್ಲಿ, ಅಂತಹ ಒಂದು ದೇವರ ಭಯದ ಭಕ್ತಿಯ ಜೀವಿತದಲ್ಲಿ ನೀನಿರುವುದೇ ಆದರೆ ದೇವರಿನ ಜೀವಿತದಲ್ಲಿ ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡ್ತಾನೆ, ಎಲ್ಲ ಕಾರ್ಯಗಳನ್ನು ಒದಗಿಸಿಕೊಡ್ತಾನೆ. ನೀನು ಪ್ರಾರ್ಥನೆಯಲ್ಲಿ ಸತ್ಸಂಬಂಧ ಉಳ್ಳಂಥ ಮಗನಾಗಿರಬೇಕು. ದಾವೀದನು ಹೇಳ್ತಾ ಇದ್ದಾನೆ, ಅಯ್ಯೋ ನಾನು ಮುಂಜಾನೆಯಲ್ಲಿಯೇ ದೇವರೇ ನಿನ್ನನ್ನು ಎದುರುಗೊಳ್ಳುತ್ತೇನೆ, ನಿನ್ನನ್ನು ಪ್ರಾರ್ಥನೆಯ ಮೂಲಕವಾಗಿ, ಹಾಡಿನ ಮೂಲಕವಾಗಿ ಎಂಬುದಾಗಿ. ನಿನ್ನ ಪ್ರಾರ್ಥನೆ ಜೀವಿತ ಯಾವ ರೀತಿಯಾಗಿ ಮುಂಜಾನೆ ಎದ್ದ ತಕ್ಷಣ ದೇವರನ್ನ ಸ್ತುತಿ ಮಾಡ್ತಾ ಇದೆಯಾ? ದೇವರೇ ರಾತ್ರಿಯೆಲ್ಲ ಸಮಾಧಾನಕರವಾಗಿರ್ತಕ್ಕಂಥ ವಿಶ್ರಾಂತಿಕರವಾಗಿರ್ತಕ್ಕಂಥ ನಿದ್ದೆಯನ್ನು ಕೊಟ್ಟಿದೆಯಪ್ಪ ಅಂತೇಳಿ ಹಲ್ಲೆಲೂಯಾ ದೇವರಿಗೆ ಸ್ತೋತ್ರ ಮಾಡ್ತಾ ಇದೆಯಾ? ರಾಜನಾಗಿರುವಂಥ ದಾವೀದನ ದಿನಕ್ಕೆ 7 ಆವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದನೆಂಬುದಾಗಿ ಸತ್ಯವೇದದಲ್ಲಿ ಕೀರ್ತನೆಯಲ್ಲಿ ಸಾಕ್ಷಿ ಕೊಡ್ತಾ ಇದ್ದಾನೆ. ಪ್ರಿಯರೇ, ನಿನ್ನ ಪ್ರಾರ್ಥನೆ ಜೀವಿತ ಯಾವ ರೀತಿಯಾಗಿದೆ? ದಾನಿಯೇಲನು 3 ಆವರ್ತಿ ಮಾಡ್ತಾ ಇದ್ದ. ನಮ್ಮ ಪ್ರಭುವಾಗಿರುವ ಯೇಸು ಕ್ರಿಸ್ತನ ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲಿ ಆತನು ಸಮಯವನ್ನು ಕಳೀತಾ ಇದ್ದ. ಪ್ರಾರ್ಥನೆ ಬಹಳ ಮುಖ್ಯವಾಗಿರುವಂಥದ್ದು. ಗೆತ್ಸೆಮನೆ ತೋಟದಲ್ಲಿ ಮೊಣಕಾಲೂರಿ ಆತನು ಪ್ರಾರ್ಥನೆ ಮಾಡಿದ. ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂಥದ್ದು ಶ್ರೇಷ್ಠವಾಗಿದೆ ಪ್ರಿಯರೇ. ಅನೇಕ ಪ್ರಾರ್ಥನೆಯ ಭಂಗಿಗಳು ಉಂಟು, ಆದರೆ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂಥದ್ದು ಶ್ರೇಷ್ಠ ಪ್ರಾರ್ಥನೆ ಆಗಿದೆ. ಒಂದು ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನೀನು ಕರ್ತನೆ ಆ ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ ಸ್ವಾಮಿ ನನ್ನ ಜೀವಿತದಲ್ಲಿ ಮೇಲನ್ನು ಮಾಡಯ್ಯ, ನನ್ನ ಜೀವಿತದಲ್ಲಿ ಬಿಡುಗಡೆಯನ್ನು ಮಾಡು ಸ್ವಾಮಿ. ಇಲ್ಲಿವರೆಗೆ ನಾನು ಯಾವ್ಯಾವ ಪ್ರಾರ್ಥನೆಗಳನ್ನು ಮಾಡಿದ್ದೇನೋ, ಒಂದು ವೇಳೆ ಪ್ರಾರ್ಥನೆ ಜೀವಿತ ನನ್ನಲ್ಲಿ ಇಲ್ಲದೆ ಇರುವುದೇ ಆದರೆ ಇನ್ನು ಮುಂದೆ ಒಳ್ಳೆಯ ಮಗನಾಗಿ ಮಗಳಾಗಿ ಪ್ರಾರ್ಥನೆಯ ಜೀವಿತನ ಉಳ್ಳಂಥ ಮಗನ ವ್ಯಕ್ತಿಗಳಾಗಿ ನಮ್ಮನ್ನು ರೂಪಿಸಿ ಎಂಬುದಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡು. ಸ್ತೋತ್ರ ಸ್ವಾಮಿ. ಪರಿಶುದ್ಧನಾದ ದೇವರೇ, ಕುಟುಂಬವನ್ನು ಆಶೀರ್ವಾದ ಮಾಡಪ್ಪ. ಶೇಖಮ್ ಅವರ ಕುಟುಂಬಕ್ಕೆ ಶುಭ ಉಂಟಾಗಲಿ, ಸಮಾಧಾನ ಉಂಟಾಗಲಿ. ಅವರ ತಾಯಿಯವರ ಕುಟುಂಬಕ್ಕೆ ಶುಭ ಸಮಾಧಾನ ಉಂಟಾಗಲಿ. ಇಲ್ಲಿ ಬಂದಿರುವಂಥವ್ರು ಎಲ್ಲರ ಕುಟುಂಬಗಳಿಗೆ ಸ್ವಾಮಿ ಶುಭ ಉಂಟಾಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೀನಿ. ವಾಕ್ಯದ ಮೂಲಕವಾಗಿ ನನ್ನೊಟ್ಟಿಗೆ ನಮ್ಮೆಲ್ಲರೊಟ್ಟಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಕರ್ತನ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಯಾರು ನಾವು ಬಲಹೀನರಲ್ಲಪ್ಪ, ಕ್ರಿಸ್ತನಲ್ಲಿ ನಾವು ಬಲವಂತರಾಗಿದ್ದೇವೆ, ಕ್ರಿಸ್ತನಲ್ಲಿ ನಾವು ಆಶೀರ್ವದಿಸಲ್ಪಟ್ಟವರಾಗಿದ್ದೇವೆ, ಕ್ರಿಸ್ತನಲ್ಲಿ ನಾವು ಎಲ್ಲರಿಗಿಂತಲೂ ಉನ್ನತವಾದವರಾಗಿದ್ದೇವೆ, ಕ್ರಿಸ್ತನಲ್ಲಿ ನಾವು ಪರಲೋಕದ ಭಾಗ್ಯವನ್ನು ಹೊಂದಿದವರಾಗಿದ್ದೇವೆ. ಅದಕ್ಕಾಗಿ ನಿನಗೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸುತ್ತೆ. ನಜರೇತಿನ యేసయ్య, ಬಂದಿರುವಂಥವ್ರು ಇವರೆಲ್ಲರೂ ಇವರ ಕುಟುಂಬಗಳನ್ನು ಆಶೀರ್ವಾದ ಮಾಡು. ಎಲ್ಲ ಮುಂದಿರುವ ಸಮಯ ಗಳಿಗೆಗಳಲ್ಲೆಲ್ಲ ಸ್ವಾಮಿ ನಿನ್ನನ್ನು ಮಾತ್ರ ಮಹಿಮೆ ಪಡಿಸುವ ಮಕ್ಕಳಾಗುವ ಹಾಗೆ ಸಹಾಯ ಮಾಡಿ ನಡೆಸು ಸ್ವಾಮಿ. ಇಲ್ಲಿ ಯಾರಿಗೆ ಸ್ವಾಮಿ ಮಕ್ಕಳಾಗಿಲ್ವೋ ಅವರಿಗೆ ಸಂತಾನ ಭಾಗ್ಯ ಕೊಡು. ಇನ್ನೂ ವಯಸ್ಸಾಗಿ ಮದುವೆ ಆಗಿಲ್ವೋ ಅವ್ರು ಮದುವೆ ಆಗುವಂಥ ಸ್ಥಿತಿ ಉಂಟಾಗಲಿ. ಕುಟುಂಬದಲ್ಲಿ ಯಾವುದಾದ್ರೂ ಸಮಸ್ಯೆಗಳು, ಕಷ್ಟಗಳು ಸ್ವಾಮಿ, ವೇದನೆಗಳು, ಇಕ್ಕಟ್ಟುಗಳು ಎಲ್ಲವುಗಳನ್ನು ಯೇಸಪ್ಪ ನಿನ್ನ ಶಿಲುಬೆ ಮೇಲೆ ಆಗ್ತಾ ಇದೆ ಸ್ವಾಮಿ. ನೀನು ಹೇಳಿದೆಯಪ್ಪ, ಎಲ್ಲ ಈ ಕಷ್ಟಪಡುವವರು ಹೊರೆಯುವವರು ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಸ್ವಾಮಿ. ನನ್ನ ನೊಗವು ಹಗುರವಾದದ್ದು ಎಂಬುದಾಗಿ ಕರ್ತನೆ ನಿನ್ನ ನೊಗವನ್ನು ನಮ್ಮ ಮೇಲೆ ಹಾಕಯ್ಯ. ನಮ್ಮ ನೊಗವೆಲ್ಲವನ್ನು ಸ್ವಾಮಿ ನೀನು ತೆಗೆದುಕೊಳ್ಳು ಸ್ವಾಮಿ. ಎಲ್ಲ ರೀತಿಯನ್ನು ಸೌಖ್ಯತೆ ಕೊಟ್ಟು ನಡೆಸಬೇಕು ಎಂಬುದಾಗಿ ಯೇಸುವಿನ ನಾಮದಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರ ಹೆಸರಾಗಿ ಅವ್ರನ್ನ ಆಶೀರ್ವದಿಸಿ ನಡೆಸುತ್ತಾ ಬರಬೇಕೆಂಬುದಾಗಿ, ಭಕ್ತಿಯ ಜೀವಿತದಲ್ಲಿ ಯಾವತ್ತು ಭಕ್ತಿಯ ಜೀವಿತವನ್ನು ಕೆಡಿಸಿಕೊಳ್ಳಲಾರದಾಗೆ ಉನ್ನತವಾದ ಸ್ಥಿತಿಯಲ್ಲಿ ಜೀವಿಸಲಿಕ್ಕಾಗುವಾಗಿ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಪ್ರಾರ್ಥಿಸಿ ಅರ್ಪಿಸಿ ಬೇಡಿ ಹೊಂದಿದ್ದೇವೆ ಪರಮ ತಂದೆ. ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆ, ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೈವ ಸೇವಕರು ಮಾಡುವಂಥ ಸೇವೆ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, 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 ಆಮೇನ್. ಹಲ್ಲೆಲೂಯ, ಆಮೇನ್, ಆಮೇನ್. ಹಲ್ಲೆಲೂಯ, ಆಮೇನ್. ಹಲ್ಲೆಲೂಯ, ಆಮೇನ್. ಹಲ್ಲೆಲೂಯ, ಆಮೇನ್, ಆಮೇನ್. ಹಲ್ಲೆಲೂಯ, ಆಮೇನ್, ಆಮೇನ್. ಹಲ್ಲೆಲೂಯ, ಆಮೇನ್, ಆಮೇನ್, ಆಮೇನ್. बोलो यीशु क्रिस्त महाराज को जय. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅತಿ ಬೇಗನೆ ಬರಲಿರೋ ಕ್ರಿಸ್ತ ಯೇಸು ಮಹಾರಾಜ್ ಕು ಜಯ. ಮಹೇಶ್ ಅಲ್ಲೆಲ್ಲೂ ಹೇಳು. ಮಹೇಶ್ ಅಲ್ಲೆಲ್ಲೂ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆಮೆನ್.